ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಈ ವರ್ಷದ 2026 KCET ಕೌನ್ಸಿಲಿಂಗ್ ಪ್ರೊಸೀಜರ್ ಚೇಂಜ್ ಆಗ್ತಾ ಇದೆ. ಲಾಸ್ಟ್ ಇಯರ್ಗೂ ಕಂಪೇರ್ ಮಾಡಿದ್ರೆ ಈ ವರ್ಷದ ಕೌನ್ಸಿಲಿಂಗ್ ಪ್ರೊಸೀಜರ್ ಚೇಂಜ್ ಆಗ್ತಾ ಇದೆ. ಸೊ ಯಾವ ರೀತಿ ಏನು ಚೇಂಜಸ್ ಆಗಿದೆ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಅನ್ನೋದನ್ನು ಡೀಟೇಲಾಗಿ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ಒಂದು ವಾಟ್ಸಪ್ ಚಾನಲ್ ಲಿಂಕ್ ಇದೆ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಾಯ್ನ್ ಆಗಿ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಅದರಲ್ಲಿ ಪಾಸ್ ಮಾಡ್ತಿರ್ತೀನಿ. ಓಕೆ, ಈಗ ಬರೋಣ. ಈ ವರ್ಷದ KCET ಪ್ರೊಸೀಜರಲ್ಲಿ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಚೇಂಜಸ್ ಆಗಿದೆ. ನಿನ್ನೆ ಅಂತಂದರೆ ಗುರುವಾರ 21ನೇ ತಾರೀಕು ಗುರುವಾರ 2026 ಒಂದು ಮೀಟಿಂಗ್ ಆಗುತ್ತೆ. ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ, ನಮ್ಮ ಮೆಡಿಕಲ್ ಎಕ್ಸಾಮಿನೇಷನ್ ಎಕ್ಸಾಮ್ ಆಗ್ತಿರೋದ್ರಿಂದ ಸೊ ಅದಕ್ಕೆ ಆ ಮೆಡಿಕಲ್ ಪ್ರೊಸೀಜರ್ ಏನಾಗುತ್ತೆ ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ. ನಮ್ಗೆ ಫಸ್ಟ್ ವಿಚಾರ ನಿಮ್ಗೆ ಗೊತ್ತಿರಲಿ, ನಮ್ಮ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಎರಡೂ ಸೇರಿಸಿ ಕಂಬೈನ್ಡ್ ಕೌನ್ಸಿಲಿಂಗನ್ನು ಮಾಡುವಂಥದ್ದು. ಬಟ್ ಈ ವರ್ಷ ಈ ಮೆಡಿಕಲ್ ಎಕ್ಸಾಮಿನೇಷನ್ ಎಕ್ಸಾಮ್ ಆಗಿರೋದ್ರಿಂದ ಇನ್ನೂ ಡಿಲೇ ಆಗೋದ್ರಿಂದ ರಿಸಲ್ಟ್ಸ್ ಎಲ್ಲನೂ ಸೊ ಇಂಜಿನಿಯರಿಂಗ್ ಕಾಲೇಜಸ್ಗಳು ಅಡ್ಮಿಷನ್ಸ್ ಬೇಗ ಮಾಡಬೇಕಾಗಿರೋದ್ರಿಂದ ಸೊ ಈ ವರ್ಷದ ಪ್ರೊಸೀಜರಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡ್ತಿದ್ದಾರೆ. ಅಂದರೆ 3 ವರ್ಷದ ಹಿಂದೆ ಪ್ರೊಸೀಜರ್ ಏನು ಫಾಲೋ ಮಾಡ್ತಿದ್ವು ಆ ಪ್ರೊಸೀಜರನ್ನು ಫಾಲೋ ಮಾಡೋದಕ್ಕೆ ಈ ವರ್ಷದಿಂದ ಡಿಸ್ಕಷನ್ ನಡೆದಿದೆ, ಮೀಟಿಂಗ್ ನಡೆದಿದೆ, ಅಫಿಷಿಯಲ್ ಮೀಟಿಂಗ್ ನಡೆದಿದೆ. ಅದರ ಬಗ್ಗೆ ನೋಡೋಣ. ಸೊ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಒಂದು ನ್ಯೂಸ್ ಪೇಪರಿನ ಆ್ಯಡ್. ಇದು ಕಂಪ್ಲೀಟಾಗಿ ನ್ಯೂಸ್ ಪೇಪರಲ್ಲಿ ಬಂದಿರುವಂಥದ್ದು. ಇವತ್ತಿನ ನ್ಯೂಸ್ ಪೇಪರ್ ಅಂದರೆ 22ನೇ ತಾರೀಕು ಮೇ 2026 ಬಂದಿರುವಂತಹದ್ದು. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ವಿಜಯವಾಣಿ ನ್ಯೂಸ್ ಪೇಪರಲ್ಲೇ ಬಂದಿರುವಂಥದ್ದು. ಸೀಟು ಹಂಚಿಕೆ ಪ್ರತ್ಯೇಕ, ಹಿಂದಿದ್ದ ವ್ಯವಸ್ಥೆಯಲ್ಲಿ ವಿತರಣೆ ಅಂತಂದರೆ ಮೊದಲು ಏನಾಗ್ತಿತ್ತು ಅಂತಂದರೆ 3 ವರ್ಷದ ಹಿಂದೆ ಅಂದರೆ 2023 ಹಿಂದೆ ಏನಾಗ್ತಿತ್ತು ಅಂತಂದರೆ ಇಂಜಿನಿಯರಿಂಗ್ಗೆ ಸಪ್ರೇಟ್ ಕೌನ್ಸಿಲಿಂಗ್ ಇರ್ತಿತ್ತು, ಹಾಗೆ ಮೆಡಿಕಲ್ ಸಪ್ರೇಟ್ ಕೌನ್ಸಿಲಿಂಗ್ ಇರ್ತಿತ್ತು. ಬಟ್ ಈ 3 ವರ್ಷದಿಂದ ಏನು ಮಾಡ್ತಿದ್ದಾರೆ ಅಂತಂದರೆ ಕಂಬೈನ್ಡ್ ಕೌನ್ಸಿಲಿಂಗನ್ನು ಮಾಡ್ತಿದ್ದಾರೆ. ಅಂದರೆ ಇಂಜಿನಿಯರಿಂಗ್ ಜೊತೆಗೆ ಮೆಡಿಕಲ್ ಎರಡೂ ಅಟ್ ಎ ಟೈಮ್ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ತಿದ್ರು. ಸೊ ಈ ವರ್ಷ ಮೆಡಿಕಲ್ ಸ್ವಲ್ಪ ಡಿಲೇ ಆಗೋದ್ರಿಂದ ಎಕ್ಸಾಮ್ ಆಗಿರೋದ್ರಿಂದ ಸೊ ಡಿಲೇ ಆಗುತ್ತೆ. ಬಟ್ ಇಂಜಿನಿಯರಿಂಗ್ ಕಾಲೇಜಿಗೆ ಬೇಗ ಅಡ್ಮಿಷನ್ಸನ್ನು ಮುಗಿಸ್ಕೊಡ್ಬೇಕಾಗತ್ತೆ. AICT ಪ್ರಕಾರವಾಗಿ ಅವರಿಗೆ ಮೊದಲೇ ಅವ್ರು ಏನು ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ ಒಳಗಡೆ ನಾವು ಕೌನ್ಸಿಲಿಂಗನ್ನು ಮುಗಿಸಿ ಸೀಟನ್ನು ಗೌರ್ಮೆಂಟ್ ಸೀಟ್ಸನ್ನು ಕೊಡಬೇಕಾಗತ್ತೆ, ಅಲಾಟ್ಮೆಂಟ್ ಮಾಡಿ ಕೊಡಬೇಕಾಗತ್ತೆ. ಹಾಗಾಗಿರೋದ್ರಿಂದ ಅದಕ್ಕೆ ಡೀಲ್ ಆಗೋದ್ರ ರೀಸನ್ನಿಂದ ಈ ವರ್ಷ ಏನು ಮಾಡೋಣ, ಸೊ 2023 ಹಿಂದಿನ ಯಾವ ವ್ಯವಸ್ಥೆ ಇತ್ತೋ ಅದೇ ವ್ಯವಸ್ಥೆಯನ್ನು ಫಾಲೋ ಮಾಡೋಣ ಅಂತಂದರೆ ಸೆಪರೇಟಾಗಿ ಇಂಜಿನಿಯರಿಂಗಿಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಡೋಣ ಕೌನ್ಸಿಲಿಂಗನ್ನು. ಅದಾದ ನಂತರ ಮೆಡಿಕಲ್ ಎಕ್ಸಾಮ್ ರಿಸಲ್ಟ್ಸ್ ಎಲ್ಲ ಬಂದಿದ್ದು ಆದ ನಂತರ ಅದನ್ನು ಮಾಡ್ಕೊಳ್ಳೋಣ. ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಸೀಟ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು, ಈಗ ಕೆಲವರು ಎಂಜಿನಿಯರಿಂಗನ್ನು ಮಾಡಬೇಕು ಅಂತ ಇದ್ದು ಮತ್ತು ಅಥವಾ ನಾನು ಮೆಡಿಕಲ್ ಮಾಡಬೇಕು, ಸಪೋಸ್ ಮೆಡಿಕಲ್ ಇನ್ನೂ ಡಿಲೇ ಆಗೋದ್ರಿಂದ ನನಗೆ ಮೆಡಿಕಲ್ ಸಿಗಲಿಲ್ಲ ಅಂದರೆ ಇಂಜಿನಿಯರಿಂಗ್ ಸೀಟ್ ಹೇಗೆ ಸಿಗುತ್ತೆ. ಹಾಗಾಗಿರೋದ್ರಿಂದ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ನಿಮಗೆ ವಿವಿಧ ವೃತ್ತಿಪರ ಕೋರ್ಸುಗಳ ಪ್ರವೇಶಾತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆ ಮಾಡಲಿರುವ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಸೇರಿ ಇತರ ವೃತ್ತಿಪರ ಕೋರ್ಸುಗಳ ಸೀಟುಗಳನ್ನು ಪ್ರತ್ಯೇಕವಾಗಿ ಹಾಗೂ 2023ಕ್ಕಿಂತ ಹಿಂದಿನ ವ್ಯವಸ್ಥೆಯಲ್ಲಿ ಹಂಚಿಕೆ ಮಾಡಲು ತೀರ್ಮಾನಿಸಲಾಗಿದೆ. ಸೊ ಇಲ್ಲಿ ಮೀಟಿಂಗ್ ಆಗಿರೋದ್ರಿಂದ ಈ ಮೀಟಿಂಗಲ್ಲಿ ಇದನ್ನು ತೀರ್ಮಾನಿಸಲಾಗಿದೆ. ಸೊ ಈ ವರ್ಷ ಸದ್ಯಕ್ಕೆ ಈ ವರ್ಷದ ಮಟ್ಟಿಗೆ 2023 ಹಿಂದಿನ ವ್ಯವಸ್ಥೆಯನ್ನು ಫಾಲೋ ಮಾಡೋದಕ್ಕೆ ಹಾಗಾದರೆ ಏನು 2023 ಹಿಂದಿಂದ ಏನಿತ್ತು ಅಂತಂದರೆ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ನೀವು ನೋಡ್ಬೋದು ಇಲ್ಲಿ ಕೆಳಗಡೆ. ಈ ಸಂಬಂಧ ಗುರುವಾರ ಉನ್ನತ ಶಿಕ್ಷಣ ಪರಿಷತ್ತಿನಲ್ಲಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಮತ್ತು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಿರ್ಣಯಿಸಲಾಗಿದೆ. ಇದನ್ನು ಕಂಪ್ಲೀಟಾಗಿ ಆಗಲಿದೆ, ಕಂಪ್ಲೀಟಾಗಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಂತಲೇ ಅರ್ಥ. ನೆಕ್ಸ್ಟ್ ಈಗ ಬರೋಣ ಮೇಜರ್ ಪಾಯಿಂಟಿಗೆ. ನಮಗಿಲ್ಲಿ ಪ್ರತಿ ಬಾರಿಯೂ ವೈದ್ಯಕೀಯ ಸೀಟುಗಳ ವಿಚಾರವಾಗಿ ನೀಟ್ ಭಾರತೀಯ ವೈದ್ಯಕೀಯ ಪರಿಷತ್ತು ಅಂದರೆ MCI ಸೀಟುಗಳ ಹೆಚ್ಚಳ ಇಡೀ ಪ್ರಕ್ರಿಯೆಯನ್ನು ವಿಳಂಬ ನೀತಿ ಅನುಸರುತ್ತಿರೋದ್ರಿಂದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅನಗತ್ಯವಾಗಿ ಕಾಯಬೇಕಿದೆ. ನಿಮ್ಗೆ ಗೊತ್ತಿದೆ, ಸ್ವಲ್ಪ ಮೆಡಿಕಲ್ಸ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಮೆಡಿಕಲಲ್ಲಿ ಆ MCCಯಿಂದ ಏನಾಗುತ್ತೆ ಅಂದರೆ ನಮಗೆ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ
ಆ ಸೀಟ್ ಅಲಾಟ್ಮೆಂಟ್ ಆಗಲಿ ಅವ್ರು ಕೊಡುವಂಥದ್ದು ಅವರಿಂದನೇ ಬರಬೇಕು ಡೇಟಾ ಎಲ್ಲ ಆಗಿ, ಅವ್ರು ಸ್ವಲ್ಪ ಡಿಲೇ ಮಾಡ್ತಿರೋದ್ರಿಂದ, ಸೊ ಹಾಗಾಗಿರೋದ್ರಿಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಇದು ಪ್ರಾಬ್ಲಮ್ ಆಗ್ತಿದೆ. ಹಾಗಾಗಿರೋದ್ರಿಂದ ಈ ವರ್ಷದ ಮಟ್ಟಿಗೆ ಸೀಟು ಹಂಚಿಕೆಗೆ ಈ ವರ್ಷ 4 ವರ್ಷಗಳ ಹಿಂದಿನ ವ್ಯವಸ್ಥೆ ಹೋಗಬೇಕಾಗಿದೆ. ಆ ಪ್ರಕಾರ ಏನು 4 ವರ್ಷದ ಹಿಂದಿನ ವ್ಯವಸ್ಥೆ ಏನಪ್ಪ ಅಂತಂದರೆ, ಸಿ ಇ ಟಿ ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳು ಸೀಟು ಹಂಚಿಕೆಯಲ್ಲಿ ಭಾಗವಹಿಸಿ ಮೊದಲನೇ ಸುತ್ತಿನಲ್ಲಿ ಸೀಟುಗಳನ್ನು ಪಡೆಯಲಿದ್ದಾರೆ. ಎಲ್ಲ ಸ್ಟೂಡೆಂಟ್ಸು ಫಸ್ಟ್ ರೌಂಡಲ್ಲಿ ಏನು ಮಾಡ್ತೀರಾ, ನೀವು ಕೌನ್ಸಿಲಿಂಗನ್ನು ಪಾರ್ಟಿಸಿಪೇಟ್ ಮಾಡ್ತೀರಾ. ಹಾಗೆ ನೀಟ್ ಬರೆದಿರುವ ವಿದ್ಯಾರ್ಥಿಗಳು ಸಹ ಮೊದಲಿನ ಸುತ್ತಿನಲ್ಲಿ ಸೀಟು ಪಡೆದಿದ್ದಾರೆ. ಈಗ ನೀಟು ಬರೆದಿರ್ತೀರ, ನಮ್ಗೆ ಮೆಡಿಕಲ್ ಬೇಕು ಅಂತ, ಸಪೋಸ್ ಮೆಡಿಕಲ್ ಸಿಗಲಿಲ್ಲ ಅಂದರೆ ಇಂಜಿನಿಯರಿಂಗ್ ಅಂತ, ನೀವು ಇಂಜಿನಿಯರಿಂಗಲ್ಲೂ ಪಾರ್ಟಿಸಿಪೇಟ್ ಮಾಡಿ, ಕೌನ್ಸಿಲಿಂಗಲ್ಲಿ ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಸಪೋಸ್ ನಿಮಗೇನಾದ್ರು ಸೀಟ್ ಸಿಕ್ಕಿರುತ್ತೆ, ಹಾಗೆ ನೀವು ಫೀಸನ್ನು ಪೇ ಮಾಡಬೇಕಾಗತ್ತೆ. ಫಸ್ಟ್ ರೌಂಡಿನಲ್ಲಿ ನಿಮಗೆ ಸೀಟ್ ಅಲಾಟ್ ಆಗುತ್ತೆ, ನೀವು ಫೀಸನ್ನು ಪೇ ಮಾಡಬೇಕಾಗತ್ತೆ ಕಾಲೇಜಿಗಾಗಿ. ಅದಾದ ನಂತರ ನಿಮಗೆ ನೀಟ್ ಎಕ್ಸಾಮಿನೇಷನ್ನಲ್ಲಿ ನಿಮಗೆ ಕೌನ್ಸಿಲಿಂಗಲ್ಲಿ ಏನಾದರೂ ಮೆಡಿಕಲ್ ಸೀಟ್ ಸಿಕ್ತು ಅಂದರೆ, ನೆಕ್ಸ್ಟ್ ಫರ್ದರ್ ಕೌನ್ಸಿಲಿಂಗ್ ಮಾಡಿದಾಗ ಈಗ ಸಿಕ್ಕಿರುತ್ತಲ್ವ ಸೀಟು, ನೀವು ಇಂಜಿನಿಯರಿಂಗ್ ಸೀಟು ನೀವು ಫೀಸ್ ಪೇ ಮಾಡಿರ್ತಿಲ್ವ, ಆ ಸೀಟನ್ನು ನೀವೇನು ಮಾಡಬೇಕಾಗತ್ತೆ, ಸರೆಂಡರ್ ಮಾಡಬೇಕಾಗತ್ತೆ. ಆ ಇಂಜಿನಿಯರಿಂಗ್ ಸೀಟನ್ನು ಸರೆಂಡರ್ ಮಾಡಿ ನೀವು ಮೆಡಿಕಲ್ಗೆ ಹೋಗಬೇಕಾಗತ್ತೆ. ಸೊ ಹಾಗೆ ಜೊತೆಗೆ ನೀವು ಆ ಸರೆಂಡರ್ ಮಾಡಿದ ಜೊತೆಗೆ ನಿಮಗೆ ಫೀಸನ್ನು ರೀಫಂಡ್ ಮಾಡ್ತಾರೆ. ನೀವು ಎದುರುಕೊಳ್ಳೋ ನೆಸೆಸಿಟಿ ಇಲ್ಲ, ಸರ್ ನಾನು ಸೀಟ್ ಆಲ್ರೆಡಿ ಫೀಸ್ ಪೇ ಮಾಡಿರ್ತೀನಲ್ಲ, ಅದ್ರ ಕತೆ ಏನು ಆಗರೆ ಇಂಜಿನಿಯರಿಂಗ್ ಸೀಟದು ಅಂತಂದರೆ ಅದನ್ನು ಖಂಡಿತವಾಗಿ ರೀಫಂಡ್ ಮಾಡ್ತಾರೆ ನಿಮಗೆ. ಬಟ್ ನಿಮ್ಮ ಸೀಟನ್ನು ಸರೆಂಡರ್ ಮಾಡಬೇಕಾಗತ್ತೆ. ಅದಾದ ನಂತರ ನೀವು ಮೆಡಿಕಲ್ ಸೀಟ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಮೆಡಿಕಲ್ ಕಾಲೇಜ್ ಯಾವ್ದು ಸಿಕ್ಕಿರುತ್ತೋ ನೀವು ಅದಕ್ಕೆ ಹೋಗಿ ಜಾಯ್ನ್ ಆಗಬಹುದು. ಸೊ ಈ ರೀತಿಯಾಗಿ ಈ ವರ್ಷದ ಕೌನ್ಸಿಲಿಂಗ್ ಪ್ರೊಸೀಜರ್ ನಡೆಯುತ್ತೆ. ಸೊ ಮೊದಲೇನಾಗ್ತಿತ್ತು ಅಂದರೂ ಅಟ್ ಎ ಟೈಮ್ ನಿಮಗೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಒಂದೇ ಸರಿ ನಿಮಗೆ ಕೌನ್ಸಿಲಿಂಗ್ ಪ್ರೊಸೀಜರ್ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗ್ತಿತ್ತು. ಈ ವರ್ಷ ಡಿಲೇ ಆಗ್ತಿರೋದ್ರಿಂದ, ಮೆಡಿಕಲ್ ರಿಸಲ್ಟ್ಸ್ ಎಲ್ಲ ಡಿಲೇ ಬರೋದ್ರಿಂದ, ಸೊ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಫಸ್ಟ್ ರೌಂಡ್ ಸೀಟ್ಸ್ ಅಲಾಟ್ ಆಗಿಬಿಟ್ಟಿರುತ್ತೆ. ಇಂಜಿನಿಯರಿಂಗು ನಿಮ್ಮ ಕಾಲೇಜಿಗೆ ಏನು ಅಲಾಟ್ ಆಗಿರುತ್ತೋ ಅದನ್ನು ಅಲಾಟ್ ಆಗಿರುತ್ತೆ. ಮತ್ತು ನೀವು ಕಾಲೇಜ್ ಫೀಸೂ ಸಹ ಪೇ ಮಾಡಿಬಿಟ್ಟಿರ್ತೀರ. ನೀವು ಸಪೋಸ್ ನಿಮಗೇನಾದ್ರು ಮೆಡಿಕಲ್ ಸೀಟ್ ಸಿಕ್ಕರೆ, ನೆಕ್ಸ್ಟ್ ಫರ್ದರ್ ನೀವು ನೀಟ್ ರಿಸಲ್ಟ್ಸ್ ಎಲ್ಲ ಬಂದು ಕೌನ್ಸಿಲಿಂಗ್ ಎಲ್ಲ ಮಾಡಿದಾಗ, ಸಪೋಸ್ ಸಿಕ್ಕಿದಾಗ ನಿಮಗೆ ಆಗಬೇಕಾದ್ರೆ ನೀವು ಈ ಇಂಜಿನಿಯರಿಂಗ್ ಸೀಟನ್ನು ಸರೆಂಡರ್ ಮಾಡಿ ಫೀಸನ್ನು ನಿಮಗೆ ರೀಫಂಡ್ ಕೊಡ್ತಾರೆ. ಸೊ ಆಗ ನೀವು ಮೆಡಿಕಲ್ಗೆ ಜಾಯ್ನ್ ಆಗ್ಬೋದು. ಇಲ್ಲ ನಾನು ಮೆಡಿಕಲ್ ಬೇಡ, ಇಂಜಿನಿಯರಿಂಗ್ ಅದೇ ಕಾಲೇಜ್ ಜಾಯ್ನ್ ಆಗ್ತೀನಿ ಅಂತಂದರೆ, ಸೊ ಅದೇ ಕಾಲೇಜಿಗೆ ಸಹ ನೀವು ಹೋಗಬಹುದು. ಸೊ ಈ ರೀತಿಯಾಗಿ ಈ ವರ್ಷದ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಚೇಂಜಸ್ ಮಾಡಿದ್ದಾರೆ. ಸೊ ಇಷ್ಟಾಯಿತು ಇವತ್ತಿನ ವಿಚಾರ. ಇದೇ ಥರದ ಇನ್ನಷ್ಟು ಇನ್ಫಾರ್ಮೇಷನ್ಗಳಿಗಾಗಿ ನಾನು ಹೇಳಿದ್ದೀನಿ ಆಗಲೇ ನಿಮಗೆ, ಸೊ ನಾನು ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗಿ ಅಲ್ಲಿ ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಸಹ ಕೊಡ್ತಾನೆ ಇರ್ತೀನಿ. ಹಾಗೆ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.